ಮಾರ್ನಿಂಗ್ ಗಾಯ್ಸ್, ಇವತ್ತು ನಾವು ಇರೋದು ಟಾಟಾ ಆಲ್ಟ್ರೋಸ್. ಇದು ಮಾಡಲ್ ಬಂದು ಟಾಟಾ ಆಲ್ಟ್ರೋಸ್ ಲಕ್ಸ್ ವೇರಿಯಂಟು. ಇದು ನೆಕ್ಸ್ಟ್ ವೇರಿಯಂಟೇ ರೇಸರ್ ಇರೋದು. ಸೊ ಈ ವೇರಿಯಂಟಲ್ಲಿ ಎರಡು ಥರ ಇದೆ. ಒಂದು ಲಕ್ಸ್ ಅಂತ, ಇನ್ನು ಲಕ್ಸ್ ಓ ಎಸ್ ಅಂತ. ಅದು ಓ ಎಸ್ ಅಂದರೆ ಸುಂದರ್ ಬರುತ್ತೆ ಮೇಲ್ಗಡೆ, ಪ್ಲಸ್ ಅಂದರೂ ಫಿಲ್ಲ. ಮೇನ್ ಕಾರಲ್ಲಿ ಲಿಕ್ ಕೊಡೋದೇ ಈ ಹೆಡ್ಲೈಟ್ಸು. ನಾನು ಶಾರ್ಕ್ ಖಂಡಿತ ಆತ ಬಂದಿದೆ ನೋಡಿ, ಶಾರ್ಪಾಗಿ ಸಾಲ ಬಂದಿದೆ ಅದಂತೂ. ಇದು ಕ್ರೋಮ್ ಗಿಲ್ಸ್ ಕೊಟ್ಟಿದ್ದಾರೆ. ಅಲ್ಲಿ ಕಂಪ್ನಿ ಕಡೆಯಿಂದ ಬರುತ್ತೆ, ಎಕ್ಸ್ಟ್ರಾ ಹಾಕ್ಸಂಗೇನಿಲ್ಲ. ಎಕ್ಸ್ಟ್ರಾ ಬೇಕಂದರೆ ಇಲ್ಲ ಮೇಲ್ಗಡೆ ಕೊಡ್ತಾರೆ. ಈ ಬ್ಲ್ಯಾಕ್ ಕಲರ್ ಇದೆಲ್ಲ ಇಲ್ಲ ಕೊಡ್ತಾರೆ ಕ್ರೋಮ್ ಗಿಲ್ಸ್ನ. ಸೊ ಇದು ಬಂದೇ ಬರುತ್ತೆ, ಇಲ್ಲಿ ಬ್ಲ್ಯಾಕ್ ಆಗೋಲ್ಲ. ಇಲ್ಲಿ ಫಾಗ್ ಲ್ಯಾಂಪ್ ಇದೆ, ಡೈರೆಕ್ಟ್ DRL ಇದೆ. ಇಲ್ಲಿ ಇಂಡಿಕೇಟರ್ಸು, ಟೆಲಿಸ್ಕೋಪಿಕ್ ಹೆಡ್ಲ್ಯಾಂಪ್ ಇದೆ. ಫುಲ್ಲೆಲ್ಲ ಆಲಂಜನ್ನೇ, LED ಅದು ಇಲ್ಲ ಇದಕ್ಕೆ. ಬಂದರೆ ಇದು ಲಕ್ಸ್ ವೇರಿಯಂಟಲ್ಲಿ ಏನಂದರೆ ಇಲ್ಲಿ 360 ಕೊಡ್ತಾರೆ. ಸೊ ಯಾವುದೇ ಇದರಲ್ಲಿ ಬೇರೆ ಬೇಸಲ್ಲಿ ಕೊಡೋಲ್ಲ, ಲಕ್ಸಲ್ಲಿ ಮಾತ್ರ ಕೊಡ್ತಾರೆ. ಇಲ್ಲೊಂದು ಕ್ಯಾಮ್ರಾ ಇದೆ. ಸೈಡಲ್ಲಿ ಮಾಮೂಲಿ ಇದ್ದೇ ಇರೋ ಸೈಡಲ್ಲಿ ಕ್ಯಾಮ್ರಾ. ಇಲ್ಲಿ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ ಇರೋಲ್ಲ, ನಾವು ಸಪ್ರೇಟ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಪಾರ್ಕಿಂಗ್ ಸೆನ್ಸರ್ ಫ್ರಂಟು. ಬ್ಯಾಕ್ ಇರೋದು ಮಾಮೂಲಿ ಸೆನ್ಸರ್ಸು, ಫ್ರಂಟ್ ಯಾವುದು ಕೊಟ್ಟಿರೋದಿಲ್ಲ, ಎಕ್ಸ್ಟ್ರಾ ಹಾಕ್ಸ್ಕೊಂಡಿರೋದು ಸೆನ್ಸರು. ಕಮ್ಮಿ ಕಡೆಯಿಂದ ಹಾಕ್ಸಿರೋದು. ಹೈಟ್ ಪ್ರೊಫೈಲಿಗೆ ಬಂದರೆ ವೈಸರ್ ಇದೆ, ಫಿಶಿ ಕ್ಯಾಮ್ರಾ ಅದು ಮಾಡಲ್ಗೆ ಬಂದಿರೋದು. ಎಲ್ಲ ಫುಲ್ಲು ಬ್ಲ್ಯಾಕ್ ಎಲಿಮೆಂಟ್ ಬರುತ್ತೆ. ನೀವು ಬೇಕಂದರೆ ಕ್ರೋಮ್ ಹಾಕ್ಸ್ಬೋದು. ಕ್ರೋಮ್ ಹಾಕ್ಸಿದ್ರೆ ಒಂಚೂರು ಚೆನ್ನಾಗಿ ಕಾಣೋಲ್ಲ. ಎಲ್ಲರೂ ಇಷ್ಟ ಆಗ್ಬೋದು ಕ್ರೋಮು, ನಮಗೆ ಬ್ಲ್ಯಾಕ್ ಚೆನ್ನಾಗಿ ಕಾಣ್ತದೆ ಅಂತ ಫುಲ್ ಬ್ಲ್ಯಾಕೇ ಬಿಟ್ಟಿದ್ದೀವಿ. ಅಲ್ಲಿ ಕ್ರೋಮ್ ಹಾಕ್ಸೋಕ್ಕೆ ಹೋಗಿಲ್ಲ. ಮತ್ತು ಇಂಡಿಕೇಟರ್ ಇಲ್ಲಿ ಸೈಡಲ್ಲಿ ಬರುತ್ತೆ, ಈ ಮಿರರಲ್ಲಿ ಬರೋಲ್ಲ, ಸೈಡಲ್ಲಿ ಕೊಡ್ತಾರೆ. ನೀವು ರೇಸ್ ಟಾಪ್ ಎಂಡ್ಗೆ ಹೋದರೂ ಸೈಡಲ್ಲೇ ಕೊಡ್ತಾರೆ, ಮಿರಲ್ಲಿ ಕೊಡೋಲ್ಲ. ಹಿಂಗೆ ಬ್ಯಾಕ್ ಸೊ ಬ್ಲ್ಯಾಕಲ್ಲಿ ನೋಡಿ, ಹಿಂಗೆ ಫುಲ್ಲು ಕಂಪ್ಲೀಟ್ ಬ್ಲ್ಯಾಕ್ ಔಟ್ ಆಗಿರುತ್ತೆ ಇದೆಲ್ಲ ಫುಲ್ಲು. ಒಂದು ಇಲ್ಲಿ ಕ್ಯಾಮ್ರಾ ಕೊಟ್ಟಿರ್ತಾರೆ, ಫಸ್ಟ್ ಇಲ್ಲಿ ಕೊಡ್ತಿದ್ರು, ಇಲ್ಲೊಂದು ಇಲ್ಲಿ ಕೊಟ್ಟಿದೆ ಕ್ಯಾಮ್ರಾ. ಸೊ ನೀವು ಕ್ರೋಮ್ ಇಲ್ಲೂ ಬರುತ್ತೆ. ಈ ಕ್ರೋಮ್ ಹಾಕ್ಸಿದ್ರೆ ಏನು ಚೆನ್ನಾಗಿ ಕಾಣೋದು. ಇಲ್ಲಿ ಸಿಲ್ವರ್ ಕಲರ್ ಇದ್ದರೆ ಬ್ಲ್ಯಾಕ್ ಔಟ್ ಇದ್ದರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಅದಕ್ಕೆ ಫುಲ್ ಬ್ಲ್ಯಾಕೇ ಮಾಡಿಸಿವಿ. ನೀವು ಬ್ಲ್ಯಾಕೇ ಮಾಡಿಸಿ, ಚೆನ್ನಾಗಿ ಕಾಣುತ್ತೆ. ಅಲ್ಲಿ ಸ್ಪಾಯ್ಲರ್ ಇನ್ನೊಂದು ಏನಂದರೆ, ಕಂಪ್ನಿಗೆ ಮೊನ್ನೆ ತಗೊಂಡು ಕೇಳಿದ್ರು ಅಂದರೆ ಸ್ಪಾಯ್ಲರು ಶುದ್ಧ ಬರುತ್ತೆ. ಸೊ ಅದನ್ನೇ ಆಪ್ಷನಲ್ಲಿ ಇದಕ್ಕೆ ಹಾಕ್ಸ್ಬೋದು ನೀವು. ಸೊ ನಾವು ತೊಗೋಬೇಕಾದ್ರೆ ಆಪ್ಷನ್ ಇರಲಿಲ್ಲ. ನೆಕ್ಸ್ಟ್ ಒಂದು ತಿಂಗಳಲ್ಲಿ ಬರುತ್ತೆ ಅಂತ ಹೇಳಿದ್ರು. ಸೊ ಒಂದು ತಿಂಗಳು ಯಾರು ಕಾಯ್ತಾರೆ ಅಂತ ಫಸ್ಟೇ ಇದೆಲ್ಲ ಬಿಟ್ಟಿದ್ದೀವಿ. ನೆಕ್ಸ್ಟ್ ಚೇಂಜ್ ಮಾಡಿಸ್ಬೇಕು ಸ್ಪಾಯ್ಲರ್ನ. ಇಷ್ಟುದ್ದ ಇಲ್ಲಿವರೆಗೂ ಬರುತ್ತೆ ರೇಸರಲ್ಲಿ, ಚೆನ್ನಾಗಿ ಕಾಣುತ್ತೆ. ಇನ್ನೂ ಅದು ಶಾರ್ಕ್ ಫಿನ್ ಆ್ಯಂಟಿನಾ ಕೊಡ್ತಾರೆ ಇಲ್ಲಿ. ಬನ್ನಿ ಕಾರ್ ಒಳಗೆ ನೋಡೋಣ, ಕಾರ್ ಒಳಗೆ ಹೆಂಗಿದೆ ಅಂತ. ಡೋರ್ ತೆಗೀತಿ. ಕಾರ್ ಕಂಪ್ಲೀಟ್ 90ಗೆ ಓಪನ್ ಆಗುತ್ತೆ. ಜೊತೆಗೆ ಕಂಪ್ನಿ ಕಡೆಯಿಂದನೇ ಆಲ್ಟ್ರೋಸ್ ಅಂತ ಛತ್ರಿ ಕೂಡ ಕೊಡ್ತಾರೆ. ಹಂಗೆ ಒಳಗೆ ಬಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಜಾಗ. ಸೊ ಈ ಲೆದರು ಈ ಮಾಡಲಲ್ಲಿ ಲೆದರ್ ಸೀಟ್ಸ್ ಕೊಡೋಲ್ಲ. ಸೊ ನಾವು ಎಕ್ಸ್ಟ್ರಾ ಲೆದರು ಇದು ಹಾಕ್ಸ್ಕೊಂಡಿರೋದು ಕವರು. ಮಾಮೂಲಿ ಬಟ್ಟೆ ಥರ ಬರುತ್ತೆ, ಬಟ್ಟೆದು ಕೊಡ್ತಾರೆ ಇಲ್ಲಿ. ಸೊ ಲೆದರ್ ನಾವು ಹಾಕ್ಸಿರೋದು ಇಲ್ಲಿ. ಇದೆಲ್ಲ ಡಿಕಟ್ ಸ್ಟೇರಿಂಗ್ ವೀಲ್ ಕೊಡ್ತವೆ. ಸೊ ನಮಗೆ ಇಲ್ಲಿ ಕ್ರೂಸ್ ಕಂಟ್ರೋಲು, ಮತ್ತು ಇಲ್ಲಿ ವಾಲ್ಯೂಮ್ ಬಟನ್ನು, ಅಪ್ ಡೌನು, ಸಾಂಗ್ ಚೇಂಜ್ ಮಾಡೋದು, ಬ್ಲೂಟೂತ್ ಕನೆಕ್ಷನ್ನು, ಕಾಲ್ ಪಿಕಪ್ ಮಾಡೋದು, ಕಟ್ ಮಾಡೋದು ಇಲ್ಲೇ ಇರುತ್ತೆ. ಹಾರನ್ನು ನಿಮ್ಗೆ ಸೈಡಲ್ಲಿ ಇಲ್ಲೇ ಕೊಡ್ತಾರೆ, ಇಲ್ಲೇ ಪ್ರೆಸ್ ಮಾಡ್ಬೋದು. ಸೆಂಟ್ರಲ್ ಮಾಡ್ಬೋದು. ಇಲ್ಲಿ ಇನ್ನೂ ಕನ್ವೆಂಟ್ ಆಗಿರುತ್ತೆ, ಈಸಿ ಆಗಿರುತ್ತೆ, ಸ್ಮೂತಾಗಿ ಹೊರಟೋಗುತ್ತೆ. ಸೊ ಇಲ್ಲಿ ಇಂಡಿಕೇಟ್ರ್ ಮಾಮೂಲಿ, ಮತ್ತು ಇಲ್ಲಿ ವೈಪರ್ದು. ಇನ್ನೊಂದು ಏನಂದರೆ ಇಲ್ಲಿ 360 ಡಿಗ್ರಿದು ಬಟನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಷ್ಟು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು. 360 ಡಿಗ್ರಿ ಕ್ಯಾಮ್ರಾದು ಬಟನ್ ಇಲ್ಲೇ ಕೊಟ್ಟಿದ್ದಾರೆ. ಇಷ್ಟು ಬಟನ್ ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಇಲ್ಲಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ 360 ವ್ಯೂ ತೋರಿಸುತ್ತೆ. ಇದು ಆಟೋಮೆಟಿಕ್ಕು ಆಫ್, ಅಂದರೆ ಇಂಜಿನ್ನು ಸಿಗ್ನಲ್ ನಿಲ್ಲಿಸಿದಾಗ ನ್ಯೂಟ್ಲೆ ಬಿಟ್ಟಾಗ ಆಟೋಮೆಟಿಕ್ ಕಾರ್ ಆಫ್ ಆಗುತ್ತೆ. ಪ್ಲಸ್ ಪೆಡಲ್ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆನ್ ಆಗುತ್ತೆ. ಸೊ ನೀವು ಮತ್ತೆ ಬಟನ್ ಪ್ರೆಸ್ ಮಾಡೋದೇನಿಲ್ಲ. ಸೊ ಫ್ಯೂಲ್ ಎಕಾನಮಿ ಇರಲಿ ಅಂತ ಆ ಥರ ಬಟನ್ ಮಾಡಿದ್ದಾರೆ. ಇವಾಗ ನೀವು ಆಫ್ ಮಾಡ್ಕೋಬೋದು ಫೀಚರನ್ನು. ನೋಡಿ, ಇದು ಫುಲ್ಲು 10 ಇಂಚ್ ಇನ್ಫಾರ್ಮೇಷನ್ ಸಿಸ್ಟಮ್ಮು ಕಂಪ್ಲೀಟ್ ಬರುತ್ತೆ. ಇದು ಕಂಪ್ನಿ ಕಡೆಯಿಂದ ಕೊಡ್ತಾರೆ. ವರ್ಕಿಂಗ್ ಮಾತ್ರ ಫುಲ್ಲು ಸ್ಮೂತಾಗಿ ವರ್ಕ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಬರೋಲ್ಲ. ನ್ಯಾವಿಗೇಷನ್ ಅಷ್ಟೇ ಫುಲ್ ನೀಟಾಗಿ ವರ್ಕ್ ಆಗುತ್ತಂದರೆ ನೀವು ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಹಾಕ್ಸೋದೇ ಬೇಡ, ಇದು ಸಾಲ ಬರುತ್ತೆ.
ನೆಕ್ಸ್ಟ್ ಇದು ಗೇರ್ ನಾವು ಇಲ್ಲಿ ಫುಲ್ಲು AC ಕಂಟ್ರೋಲ್ಸು. ಮತ್ತು ಇಲ್ಲಿ ಬಂದರೆ ಇದರಲ್ಲಿ ನಿಮಗೆ ಎಕಾನಮಿ ಮೋಡ್ ಮತ್ತು ಕೊಡ್ತಾರೆ, ಸಿಟಿ ಮೋಡ್ ಮತ್ತು ಎಕಾನಮಿ ಮೋಡು. ರೇಸರ್ ಮೋಡ್ ಇದ್ರಲ್ಲಿ ಬರೋಲ್ಲ. ರೇಸರ್ ಮೋಡ್ ಬೇಕಂದರೆ ನಿಮಗೆ ಸ್ಪೆಷಲಾಗಿ ರೇಸರ್ ವೇರಿಯಂಟ್ ಬಿಟ್ಟಿದ್ದಾರೆ, ಅದಕ್ಕೆ ಹೋಗ್ಬೇಕು. ಅದರಲ್ಲಿ ಹೋದರೆ ನಿಮಗೆ ಸಿಟಿ ಮೋಡ್ ಎಕಾನಮಿ ಬರೋಲ್ಲ, ಫುಲ್ ರೇಸರೇ ಅದು. ಸೊ ಈ ಕಾರಿಗೆ ಮಾತ್ರ ಎಕಾನಮಿ ಮೋಡ್ ಅಂತ ಒಂದು ಸ್ಪೆಷಲಾಗಿ ಕೊಟ್ಟಿದ್ದಾರೆ. ಇದು ಫುಲ್ಲಿ ಅಲ್ಲಿ ಅಡ್ಜಸ್ಟೇಬಲ್ ಆಮ್ರೆಸ್ಟು. ಸೊ ಸ್ಲೈಡ್ ಮಾಡ್ಕೊಂಡು ನಿಮಗೆ ಮುಂದೆ ಬೇಕಂದರೆ ಮಾಡ್ಕೋಬೋದು. ಇದರೊಳಗೆ ಕಂಟೈನರ್ಸ್ ಇದೆ, ಒಂದು ಆರಾಮಾಗಿ ಕಾರ್ ಕೀ ಸಣ್ಣ ಪೆನ್ ಗಿನ್ನಿದ್ರೆ ಇಕ್ಬೋದು. ಸೊ ಇಲ್ಲಿ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ, ಮತ್ತು ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಇದೆ. ಅಲ್ಲಿ ಆರಾಮಾಗಿ ಒಂದು ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಇದೆ. ಪ್ಲಸ್ ನಿಮಗೆ 5 ವೋಲ್ಟ್ ಟು 3 ಆಂಪಿಯರ್ C ಟೈಪ್ದು ಒಂದು ಪೋರ್ಟ್ ಕೊಟ್ಟಿದ್ದಾರೆ, USB ಒಂದು ಪೋರ್ಟ್ ಕೊಟ್ಟಿದ್ದಾರೆ. ಸೊ ಇದು ಗ್ಲೋ ಬಾಕ್ಸ್ ಓಪನ್ ಮಾಡೋದು. ಇಲ್ಲಿ ಓಪನ್ ಮಾಡಿದ್ಮೇಲೆ ತುಂಬ ದೊಡ್ಡ ಸ್ಪೇಸ್ ಇರುತ್ತೆ. ಇಲ್ಲಿ ಆರಾಮಾಗಿ ನೀವು 1 ಲೀಟ್ರ್ ಬಾಟ್ಲನ್ನ ಆರಾಮ 3 ಬಾಟ್ಲ್ ಇಕ್ಬೋದು. ವಿತ್ ಕೂಲಿಂಗ್ ಇದೆ ಒಳಗಡೆ. ಇದು ಇಷ್ಟಿಲ್ಲಿ ಡಾಕ್ಯುಮೆಂಟ್ಸ್ ಇಕ್ಕೋಕ್ಕೆ, ಇಲ್ಲಿ ಪೆನ್ ಇಕ್ಕೊಳ್ಳೋಕ್ಕೆ. ಪ್ಲಸ್ ಇಲ್ಲೊಂದು ಎಕ್ಸ್ಟ್ರಾ 2 ಕಪ್ ಹೋಲ್ಡರ್ ಕೊಟ್ಟಿದ್ದಾರೆ. ಇಲ್ಲೊಂದು ಕಪ್ ಹೋಲ್ಡ್ರ್, ಇಲ್ಲೊಂದು ಕಪ್ ಹೋಲ್ಡ್ರ್, 2 ಕಪ್ ಹೋಲ್ಡ್ರ್ ಇದೆ. ಇಲ್ಲಿ ಡಾಕ್ಯುಮೆಂಟೇಷನ್ ಇಕ್ಬೋದು. ಇಲ್ಲಿ ಸ್ಪೇಸು ಚೆನ್ನಾಗಿದೆ, ಕಂಫರ್ಟ್ ಚೆನ್ನಾಗಿದೆ, ನೀರು ಚೆನ್ನಾಗಿದೆ. ಟೈರ್ ಸಪೋರ್ಟ್ ಸ್ವಲ್ಪ ಕಮ್ಮಿ, ಕಾಲು ಸ್ವಲ್ಪ ಮುಂದೆ ಚಾಚ್ಕೊಂಡ್ರೆ ಕರೆಕ್ಟಾಗಿ ಸಿಗುತ್ತೆ. ಹೆಡ್ರೂಮು ಕರೆಕ್ಟಾಗಿದೆ, ಅಂದರೆ ನಮ್ಗೆ ಒಂಚೂರು ನನಗೆ ಕರೆಕ್ಟ್ ಆಗೋದಿಲ್ಲ. ನಾನು 6 ಇದ್ದೀನಲ್ಲ, ನನಗೆ ಕರೆಕ್ಟಾಗಿದೆ. ಒಂಚೂರು ಉದ್ದ ಇದ್ದವರು ಸ್ವಲ್ಪ ತಡಿಬೋದು. ನೆಕ್ಸ್ಟು ಆ ಕಡೆ ಇಲ್ಲಿ ಕಮ್ಮಿ ತಿರ್ಸಿದ್ರೆ ಕಮ್ಮಿ ಆಗುತ್ತೆ. ಈಗ ಇದು ಸ್ಪೀಡ್ ಬೇಕಂದರೆ ಕಡೆ ತಿರ್ಸ್ಬೋದು. ಇಲ್ಲೊಂದು ಫೋನ್ ಇಕ್ಕೋ ಚಾರ್ಜರ್ ಕೊಟ್ಟಿದೆ, ಫೋನ್ ಪೋರ್ಟು, ಆರೆಂಜ್ ಚಾರ್ಜಿಂಗ್ ಪೋರ್ಟು ಕೊಟ್ಟಿದ್ದಾರೆ ಹಿಂದೆಗಡೆ. ಹಿಂದೆಗಡೆ ಇಲ್ಲೊಂದು ಆಮ್ರೆಸ್ಟ್ ಬರುತ್ತೆ, ಹಾಕ್ಬೋದು. ಇಲ್ಲಿ ಹೆಡ್ರೆಸ್ಟು 2 ಬರೋದು ಹಿಂದೆಗಡೆ, ಈ ಸೈಡು. ಮಿಡಲ್ ಒನ್ಗೆ ಬರೋಲ್ಲ ಹೆಡ್ರೆಸ್ಟು. ಸೊ ಅದೊಂದು ಮಾಡೋಕ್ಕಿತ್ತವರು ಮಾಡಿಲ್ಲ. ನೆಕ್ಸ್ಟ್ ಈಗ ಡಿಕ್ಕಿಗೆ ಹೋಗೋಣ ಬನ್ನಿ. ಸೊ ಈಗ ಬೂಟ್ ಸ್ಪೇಸ್ ನೋಡೋಕ್ಕಂದರೆ ಇದು 310 ಲೀಟರ್ಸ್ ಸ್ಪೇಸ್, ಬೂಟ್ ಸ್ಪೇಸು ಆರಾಮ ದೊಡ್ಡದಾಗಿದೆ. ಆರಾಮಾಗಿ ದೊಡ್ಡ ಒಂದು 2 ದೊಡ್ಡ ಬ್ಯಾಗು, ಒಂದು ಮೀಡಿಯಮ್ ಸೈಜ್ ಬ್ಯಾಗ್ ಆರಾಮಾಗಿ ಇಕ್ಬೋದು. ಸೊ ಪಾಸಲ್ ಟ್ರೇ ಕೊಡ್ತಾರೆ. ಜೊತೆ ಕಡೆ ನಿಮಗೆ ಡೆಸ್ಕ್ ಕ್ಲೀನರು, ಒಂದು ಪಂಚರ್ ಕಿಟ್ಟು ಮತ್ತು ಗಾಡಿ ಕವರು 3 ಫ್ರೀಯಾಗಿ ಕೊಡ್ತಾರೆ. ಸೊ ಈ ಕಾರಲ್ಲಿ ಇರೋದಿಷ್ಟೇ, ಇನ್ನೂ ಜಾಸ್ತಿ ಏನಿಲ್ಲ. ಪ್ಲಸ್ ಎಕ್ಸ್ಟ್ರಾ ಬೇಕಂದರೆ ನಿಮಗೆ ಎಕ್ಸ್ಟ್ರಾ ಹಾಕ್ಸ್ಬೋದು. ನಾವು ಇಲ್ಲಿ ಡ್ಯಾಶ್ ಕ್ಯಾಮ್ ಹಾಕ್ಸಿದ್ದೀವಿ, ಸೊ ಎಕ್ಸ್ಟ್ರಾ ನೀವು ಎಕ್ಸ್ಟ್ರಾ ಹಾಕ್ಸ್ಬೋದು. ಕಾರ್ ಕಡೆಯಿಂದ ಕೊಡೋದು ಇಷ್ಟೇ. ಅದು ಇನ್ನೊಂದು ಏನಂದರೆ, ನೀವು ಡೋರ್ಗಳನ್ನ ನೀವು ಸಾಫ್ಟ್ ಆಗ್ತದೆ ಅಂದರೆ ಹಾಕಲ್ಲ, ಒಂಚೂರು ದೊಡ್ಡ ನಡೀರಂತ ಹಾಕಬೇಕು. ಅದೊಂದು ಇಲ್ಲಿ ಪಾಯಿಂಟ್ ಇದೆ. ಇಂಜಿನ್ ನೋಡೋಣ ಬನ್ನಿ. ಸೊ ಇದು ಬಂದು 3 ಲೀಟರು ನ್ಯಾಚುರಲ್ ಆಸ್ಪಿರೇಟೆಡ್ ಪೆಟ್ರೋಲ್ ಇಂಜಿನ್ನು. ಈ ಪ್ರೈಸ್ ರೇಂಜಲ್ಲಿ ಬೇರೆ ಕಂಪ್ನಿಗೆ ಹೋದರೆ 4 ಸೆಂಟ್ರ್ ಕೊಡ್ತಾರೆ. ಸೊ ಟಾಟಾದಾಗ ಮಾತ್ರ 3 ಸೆಂಟ್ ಪೆಟ್ರೋಲ್ ಇಂಜಿನ್ ಕೊಡ್ತಾರೆ. ಸೊ ಇದು ಏರ್ ಫಿಲ್ಟರು, ಏರ್ ಇಂಟೇಕ್ ಆಗಿ ಇಂಜಿನಿಗೆ ಎಂಟ್ರಿ ಆಗುತ್ತೆ. ಸೊ ಇದು ಇನ್ಲೈನ್ 3 ಸಿಲಿಂಡರ್ ಇಂಜಿನ್ನು. ಇದು ಕೂಲೆಂಟ್ ಬಾಕ್ಸು, ರೇಡಿಯೇಟ್ರ್ ಬರುತ್ತೆ, ಆಯಿಲ್ ಪಂಪು, ವಿಂಡೋ ವಾಷರು, ಸೊ ವಿಂಡೋ ಲಿಕ್ವಿಡ್ಡು. ಸೊ ಇದರಲ್ಲಿ ನಿಮಗೆ ಟರ್ಬೋ ಬರೋಲ್ಲ. ಟರ್ಬೋ ಬೇಕಂದರೆ ನೀವು ಟಾಪ್ ಎಂಡ್ಗೆ ಹೋಗಬೇಕು ರೇಸರ್ಗೆ. ಸೊ 3 ಸಿಲಿಂಡರ್ ಹೆಂಗೆ ಹೇಳ್ಬೋದು ಅಂದರೆ, ಇಲ್ಲಿ 3 ಸ್ಪಾರ್ಕ್ ಪ್ಲಗ್ ಇದೆಯಲ್ಲ, ಈ 3 ಎಷ್ಟಿರುತ್ತೋ ಅಷ್ಟು ಸಿಲಿಂಡರ್ ಇರುತ್ತೆ. ಸೊ 1 ಸ್ಪಾರ್ಕ್ ಪ್ಲಗ್ ಅಂದರೆ 1 ಸಿಲಿಂಡರ್, 2 ಸಿಲಿಂಡರ್, 3 ಸಿಲಿಂಡರು. ಇಲ್ಲಿಂದ ಎಕ್ಸಾಸ್ಟ್ ಹೋಗಿದೆ, ಎಕ್ಸಾಸ್ಟಿಂದ ಎಕ್ಸಿಟ್ ಆಗಿ ಆ ಕಡೆ ಹಿಂದೆ ಎಕ್ಸಿಟ್ ಆಗುತ್ತೆ. ಸೊ ಈ ಕಾರ್ ತಗೊಂಡು ನನಗಿಂದ ಎಕ್ಸ್ಪೀರಿಯೆನ್ಸು ಚೆನ್ನಾಗಿದೆ. ಸೊ ಏನು ಕೆಟ್ಟದಾಗೇನಿಲ್ಲ. ಸೊ ಪವರ್ ಏನಂದರೆ ಇದು ಟರ್ಬೋ ಇಲ್ವಲ್ಲ, ಸೊ ಪವರ್ ಸ್ವಲ್ಪ ನಿಮಗೆ ಲ್ಯಾಗ್ ಅನಿಸುತ್ತೆ.
ನಿಧಾನಕ್ಕೆ ಹೋಗ್ತಿದೆ ಕಾರು, ಅಷ್ಟು ಪವರ್ ಇಲ್ಲ ಅನಿಸುತ್ತೆ. ಸೊ ಆಬ್ಜೆಕ್ಟ್ಸ್ ಇರುತ್ತೆ, ಟರ್ಬೋ ಇಲ್ಲ ಅಷ್ಟೇ, ಮಾಮೂಲಿ ಅಷ್ಟು ಪವರ್ ಕಮ್ಮಿನೇ ಇರುತ್ತೆ ಅದು. ನೆಕ್ಸ್ಟ್ ಸಸ್ಪೆನ್ಷನ್ಗೆ ಬಂದು ಸಸ್ಪೆನ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ಲಸ್ ಕ್ರೂಸ್ ಕಂಟ್ರೋಲು ಅದು ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ಹೈವೇಲಿ ಆರಾಮಾಗಿ ಒಂದು 6th ಗೇರಲ್ಲಿ 60 ಹೋಗ್ತಿರ್ತೀರ, ನೀವು ಅಕಸ್ಮಾತ್ ನೀವು ಫಸ್ಟ್ ಏನಾದರೂ ನೀವು 90 ಸ್ಪೀಡಲ್ಲಿ 95 100 ಕ್ರೂಸ್ ಮಾಡಿ ಆಫ್ ಮಾಡಿದರೆ ಎಷ್ಟು ಕ್ರೂಸ್ ಮಾಡ್ತೀವಿ ಪ್ರೆಸ್ ಮಾಡಿದ ತಕ್ಷಣ ವಿತಿನ್ 5 ಸೆಕೆಂಡ್ಸಲ್ಲಿ ಆರಾಮಾಗಿ 100 ಪಿಕಪ್ ಇಟ್ಕೊಳ್ಳುತ್ತೆ. ಸೊ ನೀವು ಕ್ರೂಸ್ ಇಲ್ಲದೆ ಪಿಕಪ್ ಮಾಡ್ತೀವಿ ಅಂದರೆ ತುಂಬ ಟೈಮ್ ಹಿಡಿಯುತ್ತೆ ಅದು, ಒಂದು 10 ಸೆಕೆಂಡ್ಸು 15 ಸೆಕೆಂಡ್ಸ್ವರೆಗೆ ಹಿಡಿಯುತ್ತೆ 100 ರೀಚ್ ಆಗಬೇಕಂದ್ರೆ. ಕ್ರೂಸಲ್ಲಿ ನೀವು ಫಸ್ಟೇ ಅದು ರಿವೈಂಡ್ ಮಾಡಿ ಬಿಟ್ಟಿದ್ರೆ ವಿತಿನ್ 5 ಸೆಕೆಂಡ್ಸಲ್ಲಿ ಆರಾಮಾಗಿ ಎತ್ಕೊಳ್ಳೋದು 100ವರೆಗೂ. ಸೊ ಅದನ್ನು ಪ್ಲಸ್ ಪಾಯಿಂಟ್ ಕ್ರೂಸ್ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಕಾರಲ್ಲಿ ಫಸ್ಟ್ ಸರ್ವಿಸ್ ಆಗಿದೆ. ಫಸ್ಟ್ ಸರ್ವಿಸ್ ಮಾಡಿಸಿದಾಗ ಬಿಲ್ ಆಗಿದ್ದು 4,000 ಸಮಥಿಂಗ್ 4 ಚಿಲ್ಲರೆನೋ ಬಿಲ್ ಆಗಿತ್ತು. ಅದರಲ್ಲಿ 2,100 ರೂಪಾಯಿ ಕೋಟಿಂಗ್ ಮಾಡ್ತಾರೆ ಸ್ಟಾರ್ಟಿಂಗ್ ಫಸ್ಟ್ ಸರ್ವಿಸಲ್ಲಿ. ಅಂಡರ್ ಚಾಸಿಸು ಬ್ಲ್ಯಾಕ್ ಕೋಟಿಂಗ್ ಮತ್ತು ಸೈಲೆನ್ಸರ್ಗೆ ಚಾಸಿಸ್ಗೆ ಬ್ಲ್ಯಾಕ್ ಕಲರ್ ಕೋಟ್ ಮಾಡ್ತಾರೆ, ಪ್ಲಸ್ಸು ಎಕ್ಸಾಸ್ಟ್ಗೆ ಸಿಲ್ವರ್ ಕಲರ್ ಕೋಟಿಂಗ್ ಮಾಡ್ತಾರೆ. ಸೊ ನೀವು ಮಣ್ಣಲ್ಲಿ ಹೋಗ್ತೀರಿ, ಕೆಸರಾಗುತ್ತೆ, ಆಗ ರಸ್ಟ್ ಹಿಡಿತಂತ ಏನು ಪ್ರಾಬ್ಲಮ್ ಬರೋಲ್ಲ. ಸೊ ನೀವು ಫಸ್ಟ್ ಸರ್ವಿಸಲ್ಲಿ ಮಾಡೇ ಮಾಡ್ತಾರೆ ಅದನ್ನು. ಅದಕ್ಕೆ 2,100 ಏನೋ ಆಗುತ್ತೆ. ಇನ್ನು 2,000ಗೆ ಆಯಿಲ್ ಚೇಂಜು, ಕ್ಲೀನಿಂಗು, ಇನ್ನು 2,000 ಇನ್ನು ನೆಕ್ಸ್ಟು 2,000 ಸರ್ವಿಸ್ ಚಾರ್ಜ್ ಅಂತ ಬಿಲ್ ಮಾಡ್ತಾರೆ. ಸೊ ಫಸ್ಟ್ ಸರ್ವಿಸ್ ನಂಗೆ ಆಯಿತು 4,300 ರೂಪಾಯಿ ಏನೋ. ಸೊ ಈ ಕಾರು ನಂಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಈ ರೇಂಜಲ್ಲಿ ಬರೋ ಕಾರುಗಳು ಹ್ಯಾಚ್ ಬ್ಯಾಕಲ್ಲಿ i20 ಬರುತ್ತೆ. ನೀವು ಇನ್ನೇ ಪವರ್ ಬೇಕು, ರೇಸರ್ ತರಬೇಕಂದ್ರೆ ಇದಕ್ಕೂ ಹೋಗೋದು ನೀವು ಆಲ್ಟ್ರೋಸ್ ರೇಸರ್ಗೆ. ಇದು ಬಿಟ್ಟು ನಿಮಗೆ ಬೇರೆ ಆಪ್ಷನ್ಸ್ ಹ್ಯುಂಡಾಲಿದೆ i20 ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಈ ಕಾರ್ ಅಂದರೆ ಫುಲ್ ಸೇಫ್ಟಿ ಬರುತ್ತೆ, ಪವರ್ ಸಾಗದೇ ಇರುತ್ತೆ. ನೀವು ಪವರ್ ಬೇಕಂದ್ರೆ ಎಲ್ಲೇನಿಗೆ ಹೋಗೋದು, ಅದು ಇನ್ನೂ ಚೆನ್ನಾಗಿರುತ್ತೆ ಅದು. ಸೊ ಇದು ಮಾಮೂಲಿ ಸಿಟಿ ಮೋಡ್ಗೆ ಎಕಾನಮಿ ಬೇಕಂದರೆ ಆರಾಮಾಗಿ ತೊಗೊಂಡು ಹೋಗೋದು. ನೀವು ಎಲ್ಲೂ ಏನು ಪ್ರಾಬ್ಲಮ್ ಬರೋಲ್ಲ, ಆರಾಮಾಗಿ ಓಡಿಸ್ಬೋದು, ಕಂಫರ್ಟಬಲ್ ಓಡಿಸ್ಬೋದು ನೀವು. ಓಕೆ ಬಾಯ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವೀಡಿಯೋಲಿ ನಿಮಗೆ ಬೇರೆ ಕಾರ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್ ಆ್ಯಂಡ್ ಕಮೆಂಟ್.